ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಈ ಥರ ರಿಂಗ್ ಯೂಸ್ ಮಾಡ್ಕೊಂಡು ಕ್ರೋಶೆ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಆ್ಯಸ್ ಯೂಶ್ವಲ್ 6 ಎಳೆ ದಾರ, 10 ನಂಬರ್ ನೀಡಲ್, ಒಂದು ರಿಂಗ್ ಬೀಡ್ಸ್. ಈಗ ನಾವು ಇದಕ್ಕೆ ಫಸ್ಟಿಗೆ 2 ಸಲ ನಾಟ್ ಮಾಡಿಕೊಳ್ಬೇಕು. ಈ ಥ್ರೆಡ್ನ ಟೈಟ್ ಹಿಡ್ಕೊಂಡು ಇಲ್ಲಿ ಒಂದು ಗ್ಯಾಪ್ ಕಾಣ್ತದೆ ನೋಡಿ, ಇದು ನಾವು ಜಾಯಿಂಟ್ ಮಾಡಿದ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಗೊಂಡು ಇದನ್ನು ನಾವು ಒಳಗೆ ಹಾಕಿಬಿಟ್ಟು ಇಲ್ಲಿ ನಾವು ಒಂದು ಚೈನ್, 2 ಚೈನ್ನ ತಗೊಂಡು ನೀಡಿನ ಮೇಲೆ ಒಂದು ಸಲ ದಾರನ ತಗೊಂಡು ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ವಾಪಸ್ ನಾವು ಅದೇ ರಿಂಗ್ ಒಳಗಡೆ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದೇ ಥರ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಬರುವ. ನಾವಿಲ್ಲಿ 25 or 26 ಡಬಲ್ ಕ್ರೋಶೆಗಳನ್ನ ಮಾಡಿ ಇಲ್ಲಿ ನಾವು ಫಸ್ಟಿಗೆ 2 ಚೈನ್ ಹಾಕಿದ್ದೇವೆ ನೋಡಿ. ಫಸ್ಟಿಗೆ ಅಲ್ಲಿ ನಾವು ಹೋಗಿ ಒಂದು ಸಲ ಲಾಕ್ ಮಾಡಿಕೊಳ್ಬೇಕು. ಈ ಥರ ಲಾಕ್ ಮಾಡಿ ಮತ್ತೆ ಒಂದು ಸಲ ಚೈನ್ ಹಾಕಿ ನೆಕ್ಸ್ಟ್ ದಾರನ ಮೇಲೆ ಮಾಡಿಬಿಟ್ಟು ಈ ಥರ ಸ್ಮಾಲ್ ಬೀಡನ್ನ ತಗೊಳ್ಬೇಕು. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ ಇರ್ತದಲ್ಲ, ಅದಕ್ಕೆ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಎರಡರಲ್ಲಿ ಒಂದು ಸಲ ಮಾಡಿ ಡಬಲ್ ಕ್ರೋಶನ ಮಾಡಬೇಕು. ನೆಕ್ಸ್ಟ್ ದಾರನ ಮೇಲೆ ಮಾಡಿಬಿಟ್ಟು ಬೀಡನ್ನ ಹಾಕಿಬಿಟ್ಟು ಅದೇ ಥರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಇದೇ ಥರ 10 ಬೀಡ್ಗಳನ್ನ ಹಾಕ್ಕೊಂಡು ಬರುವ. 9 ಬೀಡ್ಗಳನ್ನ ಹಾಕಿ ಆಯಿತು. ಈಗ ನಾವು 10ನೇ ಬೀಡಲ್ಲಿ ಸ್ವಲ್ಪ ಚೇಂಜಸ್ ಮಾಡುವ. ಇಲ್ಲಿ ನಾವು ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾವು ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಯಾಕೆ ಹಾಫ್ ಡಬಲ್ ಕ್ರೋಶನ್ ಮಾಡ್ಕೊಳ್ಬೇಕಂದ್ರೆ ನಾವಿಲ್ಲಿ ಸಿಂಗಲ್ ಚೈನ್ ತಗೊಂಡು ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀವಲ್ಲ, ಅದೇ ರೀತಿ ಅದೇ ಶೇಪ್ ಬರಲಿಕ್ಕೆ ನಾವಿಲ್ಲಿ ಹಾಫ್ ಡಬಲ್ ಕ್ರೋಶನ್ ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ನಾವು ಒಂದು ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿಬಿಟ್ಟು ಟೈಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದನ್ನು ಹಿಂದೆಗೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಸೊ ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಇದನ್ನು ಹೇಗೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೇನೆ ನಾನು. ಇಲ್ಲಿ ನಾವು ಒಂದು ಸಲ ಲಾಕ್ ಮಾಡಿಬಿಟ್ಟು ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. 2 ಚೈನ್ಗಳನ್ನ ಹಾಕ್ಕೊಂಡು ಅದರ ಪಕ್ಕದಲ್ಲೇ ನಾವು ಇನ್ನೊಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಇಲ್ಲೇ ಇದರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಈಗ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ತಗೊಂಡು, ಬೀಡ್ ಲಾಕ್ ಮಾಡೋದು ಬೇಡ, ಆಮೇಲೆ ದಾರನ ತಗೊಂಡು ಮತ್ತೆ ಅದರ ಪಕ್ಕದಲ್ಲೇ ನಾವು
ಒಂದು ಡಬಲ್ ಕ್ರೋಶ ಆಯ್ತಲ್ಲ, ಇನ್ನೊಂದು ಡಬಲ್ ಕ್ರೋಶ ಅದರ ಪಕ್ಕದಲ್ಲೇ ಮಾಡ್ಕೊಳ್ಬೇಕು. ಎರಡು ಚೈನ್ಗಳನ್ನು ಹಾಕಿ ಗಣ್ಣಾಕಿ ನಿಡಲ್ ಮೇಲೆ ದಾರನ ತಗೊಂಡು ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ನಾವು ಮತ್ತು ಹೀಗೆ ಒಂದು ಕಂಬನ ಹಾಕ್ಕೊಂಡು ಡಬಲ್ ಕ್ರೋಶಕ್ಕೆ ಒಂದು ಕಂಬನ ಹಾಕ್ಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ದಾರನ ತಗೊಂಡು ಇದರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶನ ಹಾಕಿದ ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಅದರ ಪಕ್ಕದಲ್ಲೇ ನಾವು ಇನ್ನೂ 2 ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಹೀಗೆ ಬರ್ತದೆ. ನೆಕ್ಸ್ಟ್ ಈಚೆ 2 ಡಬಲ್ ಕ್ರೋಶ ಬೀಡಾದ್ಮೇಲೆ ಮತ್ತೆ 2 ಡಬಲ್ ಕ್ರೋಶ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಒಂದು ಚೈನ್ ಹಾಕಿಬಿಟ್ಟು ಸಿಂಗಲ್ ಚೈನ್ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಬಿಟ್ಟು ಈಗ ನಾವಿಲ್ಲಿ ರೆಡಿ ಮಾಡಿಟ್ಟಿರೋಂಥ ರಿಂಗ್ ಡಿಸೈನ್ನ ನಮಗಿದು ಹ್ಯಾಂಗಾಗಿ ಕಾಣಬೇಕಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಉಲ್ಟಾ ಇಟ್ಕೊಳ್ಬೇಕು. ಈ ಥರ ಉಲ್ಟಾ ಹಿಡ್ಕೊಂಡು ಇಲ್ಲಿ ಇಷ್ಟು ಈ ಡಬಲ್ ಕ್ರೋಶದ ಗ್ಯಾಪಲ್ಲಿ ಮಿಡ್ಲಿ ಯಾವುದು ಕಾಣ್ತದೆ ನಿಮಗೆ, ಆ ಡಬಲ್ ಕ್ರೋಶದ ಹೋಲಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಒಂದು ಸಲ ಮಿಡ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ನಾವು ಇದನ್ನು ಸ್ವಲ್ಪ ಇಲ್ಲಿ ಹೀಗೆ ಡೌನ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಚೈನ್ ಹಾಕಿಬಿಟ್ಟು ಅದೀಗ ಇಲ್ಲಿ ಹ್ಯಾಂಗ್ ಆಗ್ತಾ ಇರ್ತದೆ. ನಾನಿಲ್ಲಿ ಡೈರೆಕ್ಟಾಗಿ ನೀಡಲ್ನ ತಗೊಂಡು ಇಲ್ಲಿ 2 ಚೈನ್ ಆಗೋ ಎಷ್ಟು ಗ್ಯಾಪ್ ಕೊಟ್ಟಿದ್ರೆ ಅದೇ ರೀತಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಹೀಗೆ ಕಾಣ್ತದೆ. ಈಗ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡುವ. ಎರಡು ಡಬಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕಿಬಿಟ್ಟು ಆಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡಿ ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ಹಾಕ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡುವ. ಎಂಡಿಗೂ ನೀವು ಇಲ್ಲಿ 2 ಚೈನ್ ಆಗಿ ಲಾಕ್ ಮಾಡಿಕೊಡಿ. ಡಿಸೈನ್ ನಿಮಗೆ ಹೇಗೆ ಕಾಣ್ತದೆ, ನೀವು ಇಲ್ಲಿ 2 ಸಲ ಡಬಲ್ ಕ್ರೋಶ ಬಾಕ್ಸ್ಗಳನ್ನ ಮಾಡಿ ಮತ್ತೆ ನೆಕ್ಸ್ಟ್ನೇ ಇದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.